ಪುರಾತತ್ವ ಇಲಾಖೆ ಮತ್ತು ಮಿಂಟೋ ಆಸ್ಪತ್ರೆ ನಡುವೆ ಜಟಾಪಟಿ ಶುರುವಾಗಿದೆ. ಒಂದು ಕಡೆ ಈಗಾಗಲೇ ಆ ಒಂದು ಕಟ್ಟಡ, ಮಿಂಟೋ ಆಸ್ಪತ್ರೆಯ ಕಟ್ಟಡ ಈಗಾಗಲೇ ಮಳೆಯ ನೀರಿನಿಂದಾಗಿ ಸಂಪೂರ್ಣವಾಗಿ ಸೋರ್ತಾ ಇದೆ. ಮತ್ತೊಂದು ಕಡೆ ರೋಗಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಪುರಾತತ್ವ ಇಲಾಖೆ ಈ ಕಟ್ಟಡದ ನವೀಕರಣಕ್ಕೆ ಅನುಮತಿ ಸಿಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ಮಿಂಟೋ ಆಸ್ಪತ್ರೆಯ ಅಧಿಕಾರಿಗಳು, ಯಾರಾದರೂ ದಾನಿಗಳು ಬಂದು ಈ ಒಂದು ಕಟ್ಟಡವನ್ನ ನವೀಕರಣ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಳ್ಳೆ ಕಣ್ಣಿನ ಆಸ್ಪತ್ರೆ ಹೇಳಿ ಅಂದ ಕೂಡಲೇ ಮೊದಲಿಗೆ ನೆನಪಾಗುವಂಥದ್ದೇ ಮಿಂಟೋ ಕಣ್ಣಿನ ಆಸ್ಪತ್ರೆ. ವರ್ಷಗಳ ಇತಿಹಾಸ ಇರುವಂತಹ ಮಿಂಟೋ ಆಸ್ಪತ್ರೆಯಲ್ಲಿ ಇದೀಗ ಕಟ್ಟಡಗಳು ಶಿಥಿಲಗೊಂಡಿದೆ, ಆದರೆ ನವೀಕರಣ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ನಾನೀಗ ಬೆಂಗಳೂರಿನ ಸುಪ್ರಸಿದ್ಧ ಮಿಂಟೋ ಆಸ್ಪತ್ರೆಯ ಭಾಗದಲ್ಲೇ ಇದ್ದೀನಿ. ನೀವು ನೋಡ್ಬೋದು, ಇದು 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಕಟ್ಟಡ. ಆದರೆ ಈ ಕಟ್ಟಡಕ್ಕೆ ಇನ್ನೂ ಕೂಡ ನವೀಕರಣ ಭಾಗ್ಯ ಸಿಕ್ಕಿಲ್ಲ, ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಇಡೀ ಕಟ್ಟಡ ಸೋರುವಂತಹ ಸ್ಥಿತಿಗೆ ತಲುಪಿದೆ. ಆದರೆ ಪುರಾತತ್ವ ಇಲಾಖೆ ಮತ್ತೆ ಮಿಂಟೋ ಆಸ್ಪತ್ರೆ ನಡುವೆ ಜಟಾಪಟಿ ಶುರುವಾಗಿದೆ. ಯಾಕಂದ್ರೆ ಮಿಂಟೋ ಆಸ್ಪತ್ರೆಗೆ ನವೀಕರಣ ಭಾಗ್ಯವನ್ನ ಇನ್ನೂ ಕೂಡ ಪುರಾತತ್ವ ಇಲಾಖೆಯವರು ಕೊಟ್ಟಿಲ್ಲ. ಮಳೆ ನೀರಿನಿಂದ ಹಳೆಯ ಪಾರಂಪರಿಕ ಕಟ್ಟಡ ಇದು, ಅದು ಸೋರುವಂತಹ ಸ್ಥಿತಿಗೆ ತಲುಪಿದೆ. ಪಾರಂಪರಿಕ ಕಟ್ಟಡ ಇದಾಗಿದೆ. ಆಸ್ಪತ್ರೆ ನವೀಕರಣಕ್ಕೆ ಇಲಾಖೆ ಅನುಮತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮಿಂಟೋ ಆಸ್ಪತ್ರೆಯವರು ಪುರಾತತ್ವ ಇಲಾಖೆಗೆ ಒಂದು ಪತ್ರವನ್ನ ಕೂಡ ಬರೆದಿದ್ರು, ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಪರ್ಮಿಷನ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ನವೀಕರಣಕ್ಕೆ ದಾನಿಗಳು ಮುಂದಾಗಬೇಕು ಅಂತ ಹೇಳಿ ಮಿಂಟೋ ಆಸ್ಪತ್ರೆಯವರು ಹೇಳ್ತಾ ಇರುವಂತದ್ದು. ಅಂದ್ರೆ ಮಳೆ ಬಂದ್ರೆ ಇಡೀ ಮಿಂಟೋ ಆಸ್ಪತ್ರೆ ಸೋರುವಂತಹ ಸ್ಥಿತಿಗೆ ತಲುಪಿದೆ. ಉದಾಹರಣೆಗೆ ನಾವೀಗ ಒಂದು ಮಿಂಟೋ ಆಸ್ಪತ್ರೆಯ ಒಂದು ಭಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಳೆ ಬಂದ್ರೆ ಮಳೆ ನೀರು ತೊಟುಕ್ತಾ ಇತ್ತು. ಅದನ್ನ ತಡೆಯೋದಕ್ಕೆ ಅಂತ ಹೇಳಿ ಒಂದು ಬಕೆಟ್ ಅನ್ನ ಇಟ್ಟಿದ್ರು. ಪುಣ್ಯಕ್ಕೆ ಇವತ್ತು ಆ ಬಕೆಟ್ ಅನ್ನ ತೆಗೆದಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಕಣ್ಣಿನ ಟ್ರೀಟ್ಮೆಂಟ್ ಬರ್ತಾರೆ ಅಂತ ಅಂದಾಗ ಇಲ್ಲೊಂದು ಸ್ವಲ್ಪ ಮುಂದೆ ಬಂದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಟ್ಟಡ ಶಿಥಿಲಾವಸ್ಥೆಗೆ ಇದೇ ಭಾಗದಲ್ಲಿ ಕಳೆದ 2-3 ದಿನಗಳಿಂದ ಬಕೆಟ್ ಇಟ್ಟಿದ್ರು. ಇವತ್ತು ಆ ಬಕೆಟ್ ಇಲ್ಲ, ಬಟ್ ಒಂದು ಮ್ಯಾಟ್ ಅನ್ನ ಇಟ್ಟಿದ್ದಾರೆ. ಈ ಭಾಗದಲ್ಲೂ ಕೂಡ ನೀವು ನೋಡ್ಬೋದು, ಆಲ್ರೆಡಿ ತೊಟುಕ್ತಾ ಇದೆ ಮೇಲಿಂದ ನೀರು. ಮಳೆ ಬಂದ್ರೆ ಇಡೀ ನೀರು ತೊಟುಕುವಂತಹ ಪರಿಸ್ಥಿತಿ. ಮೇಲಿಂದ ನೀರು ಬೀಳುತ್ತೆ, ಕೆಳಗಿಂದ ರೋಗಿಗಳು ಹೋಗಬೇಕು. ಸರಿಸುಮಾರು 112 ವರ್ಷಗಳ ಹಳೆ ಕಟ್ಟಡ ಇದು. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಭಾಗಗಳಿಂದ ಚಿಕಿತ್ಸೆಗೆ ಅಂತ ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಈ ಒಂದು ಆಸ್ಪತ್ರೆಯ ಇತಿಹಾಸ ಹೇಳೋಗಿದ್ರೆ 1913ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕಟ್ಟಿಸಿದಂತಹ ಕಲ್ಲಿನ ಬಿಲ್ಡಿಂಗ್ ಇದು. ಕಣ್ಣಿನ ಆಸ್ಪತ್ರೆಗೆ ಅಂತ ಕೊಟ್ಟಿದ್ರು. ಆದ್ರೆ ಇವತ್ತು ಈ ಆಸ್ಪತ್ರೆ ಈ ರೀತಿಯಾಗಿ ಸ್ಥಿತಿಗೆ ತಲುಪಿದೆ. ನವೀಕರಣ ಮಾಡಬೇಕಾಗಿದೆ, ಆದ್ರೆ ಮಾಡ್ತಾ ಇಲ್ಲ. ಕಲ್ಲಿನ ಬಿಲ್ಡಿಂಗ್ ಇದು. ಯಾವುದೇ ಒಂದು ಹಳೆಯ ಬಿಲ್ಡಿಂಗ್ ಕಟ್ಟಡ ಇದ್ರೆ ಅದು ಕಾಲಕ್ಕೆ ಅದನ್ನ ಸರಿ ಮಾಡುವಂತಹ ಕೆಲಸ ಆಗ್ಬೇಕು. ನೋಡಿ ಇಡೀ ಬಿಲ್ಡಿಂಗ್ ಹೇಗೆ ಲೀಕ್ ಆಗ್ತಾ ಇದೆ ಅಂತ. ಯಾವುದೇ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅಲ್ಲಿ ನಾವು ನೀಟ್ನೆಸ್ ನ ಮೇಂಟೈನ್ ಮಾಡಬೇಕು, ಯಾಕಂದ್ರೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈ ರೀತಿಯಾಗಿ ಬಂದ್ರೆ ಇನ್ನೂ ಇನ್ಫೆಕ್ಷನ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಡೀ ಬಿಲ್ಡಿಂಗ್ ಲೀಕ್ ಆಗ್ತಾ ಇದೆ. ಇನ್ನಾದ್ರೂ ಸಂಬಂಧಪಟ್ಟಂತಹ, ಇದು ಆರೋಗ್ಯ ಇಲಾಖೆಗೆ ಬರಲ್ಲ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುತ್ತೆ. ಹಾಗಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಡೆ ಪಕ್ಷ ಈ ಇತಿಹಾಸ ಇರುವಂತಹ ಕಟ್ಟಡಕ್ಕೆ ಭೇಟಿ ನೀಡಿ ಏನು ಸಮಸ್ಯೆ ಆಗಿದೆ, ಯಾವ ರೀತಿಯಾಗಿ ಇದನ್ನ ನವೀಕರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಪುರಾತತ್ವ ಇಲಾಖೆ ಮತ್ತು ಮಿಂಟೋ ಆಸ್ಪತ್ರೆ ನಡುವೆ ಜಟಾಪಟಿ ಶುರುವಾಗಿದೆ. ಒಂದ್ ಕಡೆ ಈಗಾಗಲೇ ಆ ಒಂದು ಕಟ್ಟಡ, ಮಿಂಟೋ ಆಸ್ಪತ್ರೆಯ ಕಟ್ಟಡ ಈಗಾಗಲೇ ಮಳೆಯ ನೀರಿನಿಂದಾಗಿ ಸಂಪೂರ್ಣವಾಗಿ ಸೋರ್ತಾ ಇದೆ. ಮತ್ತೊಂದು ಕಡೆ ರೋಗಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಪುರಾತತ್ವ ಇಲಾಖೆ ಈ ಕಟ್ಟಡದ ನವೀಕರಣಕ್ಕೆ ಅನುಮತಿ ಸಿಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ಮಿಂಟೋ ಆಸ್ಪತ್ರೆಯ ಅಧಿಕಾರಿಗಳು, ಯಾರಾದರೂ ದಾನಿಗಳು ಬಂದು ಈ ಒಂದು ಕಟ್ಟಡವನ್ನ ನವೀಕರಣ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಳ್ಳೆ ಕಣ್ಣಿನ ಆಸ್ಪತ್ರೆ ಹೇಳಿ ಅಂದ ಕೂಡಲೇ ಮೊದಲಿಗೆ ನೆನಪಾಗುವಂಥದ್ದೇ ಮಿಂಟೋ ಕಣ್ಣಿನ ಆಸ್ಪತ್ರೆ. ವರ್ಷಗಳ ಇತಿಹಾಸ ಇರುವಂತಹ ಮಿಂಟೋ ಆಸ್ಪತ್ರೆಯಲ್ಲಿ ಇದೀಗ ಕಟ್ಟಡಗಳು ಶಿಥಿಲಗೊಂಡಿದೆ, ಆದರೆ ನವೀಕರಣ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ನಾನೀಗ ಬೆಂಗಳೂರಿನ ಸುಪ್ರಸಿದ್ಧ ಮಿಂಟೋ ಆಸ್ಪತ್ರೆಯ ಭಾಗದಲ್ಲೇ ಇದ್ದೀನಿ. ನೀವು ನೋಡ್ಬೋದು, ಇದು 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಕಟ್ಟಡ. ಆದರೆ ಈ ಕಟ್ಟಡಕ್ಕೆ ಇನ್ನೂ ಕೂಡ ನವೀಕರಣ ಭಾಗ್ಯ ಸಿಕ್ಕಿಲ್ಲ, ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಇಡೀ ಕಟ್ಟಡ ಸೋರುವಂತಹ ಸ್ಥಿತಿಗೆ ತಲುಪಿದೆ. ಆದ್ರೆ ಪುರಾತತ್ವ ಇಲಾಖೆ ಮತ್ತೆ ಮಿಂಟೋ ಆಸ್ಪತ್ರೆ ನಡುವೆ ಜಟಾಪಟಿ ಶುರುವಾಗಿದೆ. ಯಾಕಂದ್ರೆ ಮಿಂಟೋ ಆಸ್ಪತ್ರೆಗೆ ನವೀಕರಣ ಭಾಗ್ಯವನ್ನ ಇನ್ನೂ ಕೂಡ ಪುರಾತತ್ವ ಇಲಾಖೆಯವರು ಕೊಟ್ಟಿಲ್ಲ. ಮಳೆ ನೀರಿನಿಂದ ಹಳೆಯ ಪಾರಂಪರಿಕ ಕಟ್ಟಡ ಇದು, ಅದು ಸೋರುವಂತಹ ಸ್ಥಿತಿಗೆ ತಲುಪಿದೆ. ಪಾರಂಪರಿಕ ಕಟ್ಟಡ ಇದಾಗಿದೆ. ಆಸ್ಪತ್ರೆ ನವೀಕರಣಕ್ಕೆ ಇಲಾಖೆ ಅನುಮತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮಿಂಟೋ ಆಸ್ಪತ್ರೆಯವರು ಪುರಾತತ್ವ ಇಲಾಖೆಗೆ ಒಂದು ಪತ್ರವನ್ನ ಕೂಡ
ಕೂಡ ಬರೆದಿದ್ರು, ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಪರ್ಮಿಷನ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ನವೀಕರಣಕ್ಕೆ ದಾನಿಗಳು ಮುಂದಾಗಬೇಕು ಅಂತ ಹೇಳಿ ಮಿಂಟೋ ಆಸ್ಪತ್ರೆಯವರು ಹೇಳ್ತಾ ಇರುವಂತದ್ದು. ಅಂದ್ರೆ ಮಳೆ ಬಂದ್ರೆ ಇಡೀ ಮಿಂಟೋ ಆಸ್ಪತ್ರೆ ಸೋರುವಂತಹ ಸ್ಥಿತಿಗೆ ತಲುಪಿದೆ. ಉದಾಹರಣೆಗೆ ನಾವೀಗ ಒಂದು ಮಿಂಟೋ ಆಸ್ಪತ್ರೆಯ ಒಂದು ಭಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಳೆ ಬಂದ್ರೆ ಮಳೆ ನೀರು ತೊಟುಕ್ತಾ ಇತ್ತು. ಅದನ್ನ ತಡೆಯೋದಕ್ಕೆ ಅಂತ ಹೇಳಿ ಒಂದು ಬಕೆಟ್ ನ ಇಟ್ಟಿದ್ರು. ಪುಣ್ಯಕ್ಕೆ ಇವತ್ತು ಆ ಬಕೆಟ್ ನ ತೆಗ್ದಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಕಣ್ಣಿನ ಟ್ರೀಟ್ಮೆಂಟ್ ಬರ್ತಾರೆ ಅಂತ ಅಂದಾಗ ಇಲ್ಲೊಂದ್ ಸ್ವಲ್ಪ ಮುಂದೆ ಬಂದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಟ್ಟಡ ಶಿಥಿಲಾವಸ್ಥೆಗೆ ಇದೇ ಭಾಗದಲ್ಲಿ ಕಳೆದ 2-3 ದಿನಗಳಿಂದ ಬಕೆಟ್ ಇಟ್ಟಿದ್ರು. ಇವತ್ತು ಆ ಬಕೆಟ್ ಇಲ್ಲ, ಬಟ್ ಒಂದು ಮ್ಯಾಟ್ ನ ಇಟ್ಟಿದ್ದಾರೆ. ಈ ಭಾಗದಲ್ಲೂ ಕೂಡ ನೀವು ನೋಡ್ಬೋದು ಆಲ್ರೆಡಿ ತೊಟುಕ್ತಾ ಇದೆ ಮೇಲಿಂದ ನೀರು. ಮಳೆ ಬಂದ್ರೆ ಇಡೀ ನೀರು ತೊಟುಕುವಂತಹ ಪರಿಸ್ಥಿತಿ. ಮೇಲಿಂದ ನೀರು ಬೀಳುತ್ತೆ, ಕೆಳಗಿಂದ ರೋಗಿಗಳು ಹೋಗಬೇಕು. ಸರಿಸುಮಾರು 112 ವರ್ಷಗಳ ಹಳೆ ಕಟ್ಟಡ ಇದು. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಭಾಗಗಳಿಂದ ಚಿಕಿತ್ಸೆಗೆ ಅಂತ ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಈ ಒಂದು ಆಸ್ಪತ್ರೆಯ ಇತಿಹಾಸ ಹೇಳೋಗಿದ್ರೆ 1913ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕಟ್ಟಿಸಿದಂತಹ ಕಲ್ಲಿನ ಬಿಲ್ಡಿಂಗ್ ಇದು. ಕಣ್ಣಿನ ಆಸ್ಪತ್ರೆಗೆ ಅಂತ ಕೊಟ್ಟಿದ್ರು. ಆದ್ರೆ ಇವತ್ತು ಈ ಆಸ್ಪತ್ರೆ ಈ ರೀತಿಯಾಗಿ ಸ್ಥಿತಿಗೆ ತಲುಪಿದೆ. ನವೀಕರಣ ಮಾಡಬೇಕಾಗಿದೆ, ಆದ್ರೆ ಮಾಡ್ತಾ ಇಲ್ಲ. ಕಲ್ಲಿನ ಬಿಲ್ಡಿಂಗ್ ಇದು. ಯಾವುದೇ ಒಂದು ಹಳೆಯ ಬಿಲ್ಡಿಂಗ್ ಕಟ್ಟಡ ಇದ್ರೆ ಅದು ಕಾಲಕ್ಕೆ ಅದನ್ನ ಸರಿ ಮಾಡುವಂತಹ ಕೆಲಸ ಆಗ್ಬೇಕು. ನೋಡಿ ಇಡೀ ಬಿಲ್ಡಿಂಗ್ ಹೇಗೆ ಲೀಕ್ ಆಗ್ತಾ ಇದೆ ಅಂತ. ಯಾವುದೇ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅಲ್ಲಿ ನಾವು ನೀಟ್ನೆಸ್ ನ ಮೇಂಟೈನ್ ಮಾಡಬೇಕು, ಯಾಕಂದ್ರೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈ ರೀತಿಯಾಗಿ ಬಂದ್ರೆ ಇನ್ನೂ ಇನ್ಫೆಕ್ಷನ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಡೀ ಬಿಲ್ಡಿಂಗ್ ಲೀಕ್ ಆಗ್ತಾ ಇದೆ. ಇನ್ನಾದ್ರೂ ಸಂಬಂಧಪಟ್ಟಂತಹ ಇದು ಆರೋಗ್ಯ ಇಲಾಖೆಗೆ ಬರಲ್ಲ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುತ್ತೆ. ಹಾಗಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಡೆ ಪಕ್ಷ ಈ ಇತಿಹಾಸ ಇರುವಂತಹ ಕಟ್ಟಡಕ್ಕೆ ಭೇಟಿ ನೀಡಿ ಏನು ಸಮಸ್ಯೆ ಆಗಿದೆ, ಯಾವ ರೀತಿಯಾಗಿ ಇದನ್ನ ನವೀಕರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಪುರಾತತ್ವ ಇಲಾಖೆ ಮತ್ತು ಮಿಂಟೋ ಆಸ್ಪತ್ರೆ ನಡುವೆ ಜಟಾಪಟಿ ಶುರುವಾಗಿದೆ. ಒಂದ್ ಕಡೆ ಈಗಾಗಲೇ ಆ ಒಂದು ಕಟ್ಟಡ, ಮಿಂಟೋ ಆಸ್ಪತ್ರೆಯ ಕಟ್ಟಡ ಈಗಾಗಲೇ ಮಳೆಯ ನೀರಿನಿಂದಾಗಿ ಸಂಪೂರ್ಣವಾಗಿ ಸೋರ್ತಾ ಇದೆ. ಮತ್ತೊಂದು ಕಡೆ ರೋಗಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಪುರಾತತ್ವ ಇಲಾಖೆ ಈ ಕಟ್ಟಡದ ನವೀಕರಣಕ್ಕೆ ಅನುಮತಿ ಸಿಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ಮಿಂಟೋ ಆಸ್ಪತ್ರೆಯ ಅಧಿಕಾರಿಗಳು, ಯಾರಾದರೂ ದಾನಿಗಳು ಬಂದು ಈ ಒಂದು ಕಟ್ಟಡವನ್ನ ನವೀಕರಣ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಳ್ಳೆ ಕಣ್ಣಿನ ಆಸ್ಪತ್ರೆ ಹೇಳಿ ಅಂದ ಕೂಡಲೇ ಮೊದಲಿಗೆ ನೆನಪಾಗುವಂತದ್ದೇ ಮಿಂಟೋ ಕಣ್ಣಿನ ಆಸ್ಪತ್ರೆ. ವರ್ಷಗಳ ಇತಿಹಾಸ ಇರುವಂತಹ ಮಿಂಟೋ ಆಸ್ಪತ್ರೆಯಲ್ಲಿ ಇದೀಗ ಕಟ್ಟಡಗಳು ಶಿಥಿಲಗೊಂಡಿದೆ, ಆದ್ರೆ ನವೀಕರಣ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ನಾನೀಗ ಬೆಂಗಳೂರಿನ ಸುಪ್ರಸಿದ್ಧ ಮಿಂಟೋ ಆಸ್ಪತ್ರೆಯ ಭಾಗದಲ್ಲೇ ಇದ್ದೀನಿ. ನೀವು ನೋಡ್ಬೋದು, ಇದು 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಕಟ್ಟಡ. ಆದ್ರೆ ಈ ಕಟ್ಟಡಕ್ಕೆ ಇನ್ನೂ ಕೂಡ ನವೀಕರಣ ಭಾಗ್ಯ ಸಿಕ್ಕಿಲ್ಲ, ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಇಡೀ ಕಟ್ಟಡ ಸೋರುವಂತಹ ಸ್ಥಿತಿಗೆ ತಲುಪಿದೆ. ಆದ್ರೆ ಪುರಾತತ್ವ ಇಲಾಖೆ ಮತ್ತೆ ಮಿಂಟೋ ಆಸ್ಪತ್ರೆ ನಡುವೆ ಜಟಾಪಟಿ ಶುರುವಾಗಿದೆ. ಯಾಕಂದ್ರೆ ಮಿಂಟೋ ಆಸ್ಪತ್ರೆಗೆ ನವೀಕರಣ ಭಾಗ್ಯವನ್ನ ಇನ್ನೂ ಕೂಡ ಪುರಾತತ್ವ ಇಲಾಖೆಯವರು ಕೊಟ್ಟಿಲ್ಲ. ಮಳೆ ನೀರಿನಿಂದ ಹಳೆಯ ಪಾರಂಪರಿಕ ಕಟ್ಟಡ ಇದು, ಅದು ಸೋರುವಂತಹ ಸ್ಥಿತಿಗೆ ತಲುಪಿದೆ. ಪಾರಂಪರಿಕ ಕಟ್ಟಡ ಇದಾಗಿದೆ. ಆಸ್ಪತ್ರೆ ನವೀಕರಣಕ್ಕೆ ಇಲಾಖೆ ಅನುಮತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮಿಂಟೋ ಆಸ್ಪತ್ರೆಯವರು ಪುರಾತತ್ವ ಇಲಾಖೆಗೆ ಒಂದು ಪತ್ರವನ್ನ ಕೂಡ ಬರೆದಿದ್ರು, ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಪರ್ಮಿಷನ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ನವೀಕರಣಕ್ಕೆ ದಾನಿಗಳು ಮುಂದಾಗಬೇಕು ಅಂತ ಹೇಳಿ ಮಿಂಟೋ ಆಸ್ಪತ್ರೆಯವರು ಹೇಳ್ತಾ ಇರುವಂತದ್ದು. ಅಂದ್ರೆ ಮಳೆ ಬಂದ್ರೆ ಇಡೀ ಮಿಂಟೋ ಆಸ್ಪತ್ರೆ ಸೋರುವಂತಹ ಸ್ಥಿತಿಗೆ ತಲುಪಿದೆ. ಉದಾಹರಣೆಗೆ ನಾವೀಗ ಒಂದು ಮಿಂಟೋ ಆಸ್ಪತ್ರೆಯ ಒಂದು ಭಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಳೆ ಬಂದ್ರೆ ಮಳೆ ನೀರು ತೊಟುಕ್ತಾ ಇತ್ತು. ಅದನ್ನ ತಡೆಯೋದಕ್ಕೆ ಅಂತ ಹೇಳಿ ಒಂದು ಬಕೆಟ್ ನ ಇಟ್ಟಿದ್ರು. ಪುಣ್ಯಕ್ಕೆ ಇವತ್ತು ಆ ಬಕೆಟ್ ನ ತೆಗ್ದಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಕಣ್ಣಿನ ಟ್ರೀಟ್ಮೆಂಟ್ ಬರ್ತಾರೆ ಅಂತ ಅಂದಾಗ ಇಲ್ಲೊಂದ್ ಸ್ವಲ್ಪ ಮುಂದೆ ಬಂದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಟ್ಟಡ ಶಿಥಿಲಾವಸ್ಥೆಗೆ ಇದೇ ಭಾಗದಲ್ಲಿ ಕಳೆದ 2-3 ದಿನಗಳಿಂದ ಬಕೆಟ್ ಇಟ್ಟಿದ್ರು. ಇವತ್ತು ಆ ಬಕೆಟ್ ಇಲ್ಲ, ಬಟ್ ಒಂದು ಮ್ಯಾಟ್ ನ ಇಟ್ಟಿದ್ದಾರೆ. ಈ ಭಾಗದಲ್ಲೂ ಕೂಡ ನೀವು ನೋಡ್ಬೋದು ಆಲ್ರೆಡಿ ತೊಟುಕ್ತಾ ಇದೆ ಮೇಲಿಂದ ನೀರು. ಮಳೆ ಬಂದ್ರೆ ಇಡೀ ನೀರು ತೊಟುಕುವಂತಹ ಪರಿಸ್ಥಿತಿ. ಮೇಲಿಂದ ನೀರು ಬೀಳುತ್ತೆ, ಕೆಳಗಿಂದ ರೋಗಿಗಳು ಹೋಗಬೇಕು. ಸರಿಸುಮಾರು 112 ವರ್ಷಗಳ ಹಳೆ ಕಟ್ಟಡ ಇದು. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಭಾಗಗಳಿಂದ ಚಿಕಿತ್ಸೆಗೆ ಅಂತ ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಈ ಒಂದು ಆಸ್ಪತ್ರೆಯ
ಇತಿಹಾಸ ಹೇಳೋಗಿದ್ರೆ 1913ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕಟ್ಟಿಸಿದ್ದಂತಹ ಕಲ್ಲಿನ ಬಿಲ್ಡಿಂಗ್ ಇದು, ಕಣ್ಣಿನ ಆಸ್ಪತ್ರೆಗೆ ಅಂತ ಕೊಟ್ಟಿದ್ರು. ಆದರೆ ಇವತ್ತು ಈ ಆಸ್ಪತ್ರೆ ಈ ರೀತಿಯಾಗಿ ಸ್ಥಿತಿಗೆ ತಲುಪಿದೆ. ನವೀಕರಣ ಮಾಡಬೇಕಾಗಿದೆ, ಆದರೆ ಮಾಡ್ತಾ ಇಲ್ಲ. ಕಲ್ಲಿನ ಬಿಲ್ಡಿಂಗ್ ಇದು. ಯಾವುದೇ ಒಂದು ಹಳೆಯ ಬಿಲ್ಡಿಂಗ್ ಕಟ್ಟಡ ಇದ್ರೆ ಅದು ಕಾಲಕ್ಕೆ ಅದನ್ನ ಸರಿ ಮಾಡುವಂತಹ ಕೆಲಸ ಆಗಬೇಕು. ನೋಡಿ ಇಡೀ ಬಿಲ್ಡಿಂಗ್ ಹೇಗೆ ಲೀಕ್ ಆಗ್ತಾ ಇದೆ ಅಂತ. ಯಾವುದೇ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅಲ್ಲಿ ನಾವು ನೀಟ್ನೆಸ್ ನ ಮೇಂಟೈನ್ ಮಾಡಬೇಕು, ಯಾಕಂದ್ರೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈ ರೀತಿಯಾಗಿ ಬಂದ್ರೆ ಇನ್ನೂ ಇನ್ಫೆಕ್ಷನ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಡೀ ಬಿಲ್ಡಿಂಗ್ ಲೀಕ್ ಆಗ್ತಾ ಇದೆ. ಇನ್ನಾದ್ರೂ ಸಂಬಂಧಪಟ್ಟಂತಹ ಇದು ಆರೋಗ್ಯ ಇಲಾಖೆಗೆ ಬರಲ್ಲ, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುತ್ತೆ. ಹಾಗಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಡೆ ಪಕ್ಷ ಈ ಇತಿಹಾಸ ಇರುವಂತಹ ಕಟ್ಟಡಕ್ಕೆ ಭೇಟಿ ನೀಡಿ ಏನು ಸಮಸ್ಯೆ ಆಗಿದೆ, ಯಾವ ರೀತಿಯಾಗಿ ಇದನ್ನ ನವೀಕರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.